ಅದು ಸ್ಮಾಲ್ ಲೆಗ್ ಆದರೆ ಇದು ಹೋಲ್ ಲೆಗ್ ಸರ್. ಇದು 120 ರೂಪೀಸ್ ಇರುತ್ತೆ. ಮಿನಿಮಮ್ 220 ಗ್ರಾಮ್ ಮೇಲೇನೆ ಇರುತ್ತೆ. 120 ರೂಪೀಸ್. ಆಮೇಲೆ ಇದು ರೋಸ್ಟ್ ಆದಮೇಲೆ ಅಲ್ಲಿ ಫ್ರೈ ಮಾಡಿದ್ಮೇಲೆ ಇನ್ನೂ ಮಜಾನೇ ಬೇರೆ ಸರ್. ಇದು ಹೋಲ್ ಲೆಗ್ ಈ ಥರ ಬರುತ್ತೆ. ಓಕೆ. ಮಿನಿಮಮ್ 15 to 18 ಮಿನಿಟ್ಸ್ ಬೇಕು ಸರ್ ಅದು ರೋಸ್ಟ್ ಆಗೋದು. ಬಾಯ್ಲ್ ಆಗುತ್ತೆ. ಇದು ಸೇಮ್ ಸರ್ ಅದೇ ಥರದ್ದು. ಇದು 8 ಪೀಸ್ ಬರುತ್ತೆ 120 ರೂಪೀಸು. ಇದು ಪೆಪ್ಪರ್ ಮಿರ್ಚಿ ಇವತ್ತಿನ ಸ್ಪೆಷಲ್ ಸರ್. ಡೈಲಿ ಒಂದೊಂದು ಸ್ಪೆಷಲ್. ಡೈಲಿ ಒಂದೊಂದು ಸ್ಪೆಷಲ್ ಇರುತ್ತೆ. ಇವತ್ತು ಪೆಪ್ಪರ್ ಮಿರ್ಚಿ ಇದ್ರೆ ನಾಳೆ ಪೆರಿ ಪೆರಿ ಇರುತ್ತೆ, ಅರೇಬಿಯನ್ ಇರುತ್ತೆ. ಆ ಥರ ದಿನ ಒಂದೊಂದು ಸ್ಪೆಷಲ್ ಆಗಿ ಇರುತ್ತೆ ಸರ್. ಪೆರಿ ಪೆರಿ ವಿಂಗ್ಸ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ನೀವು ವೆಜ್ ಬೇರೆ ಬೇರೆ ಎರಡು ನಾನ್ ವೆಜ್ ಅಲ್ಲ? ಚೆನ್ನಾಗಿದೆಯಾ? ಇದು ವಿಂಗ್ಸು ಸರ್. ಒಂದು ಪ್ಲೇಟು 140 ರೂಪೀಸು 5 ಪೀಸಸ್ ಬರುತ್ತೆ. ಓಕೆ. ಸ್ಪೈಸಿ ಬೇಕಂದರೆ ಸ್ಪೈಸಿ ಸಿಗುತ್ತೆ, ಪೆರಿ ಪೆರಿ ಬೇಕಂದರೆ ಪೆರಿ ಪೆರಿ ಸಿಗುತ್ತೆ ಸರ್. ಮೈನಸು ಚಟ್ನಿ ಎಲ್ಲ ಹಾಕ್ಕೊಡ್ತೀವಿ ಸರ್ ಇದಕ್ಕೆ. ಹಿಂಗೆ ನಾವು ಇದು ಆನಿಯನ್ನು ಹಾಕಿರ್ತೀವಿ. ಮಸಾಲೆ ಹಾಕ್ಬೇಕಾದ್ರೆ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀವಿ. ಸ್ಪೂನ್ ಆಯಿಲ್ ಅಷ್ಟೇ ಸರ್, ಅದು ಬಿಟ್ಟರೆ ಏನು ಆಯಿಲೇ ಯೂಸ್ ಮಾಡಲ್ಲ. ನೆಕ್ಸ್ಟ್ ಇದು ಬಂದರೆ ಸರ್ ಇದು ಲೆಗ್ ಪೀಸು. ಓಕೆ. ಒಂದು ಲೆಗ್ ಪೀಸು 70 ರೂಪೀಸ್ ಇರುತ್ತೆ ಸರ್. ಈ ಥರ ಇರುತ್ತೆ. ಒಂದು ಲೆಗ್ ಪೀಸು 70 ರೂಪೀಸ್. ಹಾಂ ಸರ್. ಚಿಕನ್ ಎಲ್ಲ ನಾವು ಟೆಂಡರ್ ಚಿಕನಿಂದ ತರಿಸೋದು ಸರ್. ಎಷ್ಟು ಬೇಕು ಅಷ್ಟೇ ತರಿಸ್ಕೊತೀವಿ, ಖಾಲಿ ಆದರೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಬೋನ್ಲೆಸ್ಸು ಸರ್. ಚಿಕನ್ನಲ್ಲೇ ಇದು ಬೋನ್ಲೆಸ್ ಟಿಕ್ಕಾ ಅಂತ ಬರುತ್ತೆ ಸರ್. ಓಕೆ. ಒಂದು ಪ್ಲೇಟಿಗೆ 8 ಪೀಸ್ ಬರುತ್ತೆ ಸರ್. ಈ ಥರ ಪೀಸ್ಗಳು ಇರ್ತವೆ. 8 ಪೀಸ್ ಬರುತ್ತೆ. 8 ಪೀಸ್ ಬರುತ್ತೆ ಸರ್. ಒಂದು ಪ್ಲೇಟಿಗೆ 8 ಪೀಸ್. ಇದು 120 ರೂಪೀಸ್ ಅಷ್ಟೇ ಸರ್. ಒಂದು ಪ್ಲೇಟಿಗೆ ಈ ಥರ 8 ಪೀಸಸ್ ಬರುತ್ತೆ. ಇದರಲ್ಲಿ 4 ಟೈಪ್ ವೆರೈಟೀಸ್ ಇರುತ್ತೆ. ಆಮೇಲೆ ರೆಗ್ಯುಲರ್ ಒಂದೇ ಮಾತ್ರ ಇರುತ್ತೆ, ಹಾಟ್ ಆ್ಯಂಡ್ ಸ್ಪೈಸಿ ಮಾತ್ರ ರೆಗ್ಯುಲರ್ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ದಿನ ಚೇಂಜ್ ಆಗ್ತಾ ಇರುತ್ತೆ. ಇದು ಪೆರಿ ಪೆರಿ ಟಿಕ್ಕಾ ಸರ್. ಪೆರಿ ಪೆರಿ ಇದು ಜಾಸ್ತಿ ಖಾರ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಇದು ಸೇಮ್ 8 ಪೀಸೇ ಬರುತ್ತೆ. ಈ ಥರ 8 ನಿಮ್ಮದು ಇಲ್ಲಿ ಏನಾದ್ರು ಸಿಗ್ನೇಚರ್ ಡಿಶ್ ಅಂತ ಏನಾದರೂ ಇದೆಯಾ? ಸಿಗ್ನೇಚರ್ ಡಿಶ್ ಅಂದರೆ ಇದೆ ಸರ್. ಒಂದು ಪೆಪ್ಪರ್ ಮಿರ್ಚಿ ಟಿಕ್ಕಾನೇ ಬಿಟ್ಟರೆ ಹೋಲ್ ಲೆಗ್. ಹೋಲ್ ಅವೆರಡೇ ಜಾಸ್ತಿ. ಆಮೇಲೆ ವೀಕ್ಲಿ 3 ಡೇಸು. ಹಾಂ. ಆಮೇಲೆ ನಮ್ಮ ಹತ್ರ ವೀಕ್ಲಿ 3 ಡೇಸು ಫಿಶು ಕೂಡ ಸಿಗುತ್ತೆ ಸರ್. ಓಕೆ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ಡೇಸ್ ಫಿಶು ಕೂಡ ಇರುತ್ತೆ. ವೆಜ್ಜು ನಾನ್ ವೆಜ್ಜು ಪ್ಯೂರಾ? ಹೌದು ಸರ್. ವೆಜ್ ಪ್ಲಾಟರ್ ಬೇರೆ, ನಾನ್ ವೆಜ್ ಪ್ಲಾಟರ್ ಬೇರೆ ಅಲ್ಲ? ಹೌದು ಸರ್. ಇಲ್ಲಿಂದ ಈ ಕಡೆ ವೆಜ್ಜು. ವೆಜ್ಜಿಗೆ ಏನೇನು ಯೂಸ್ ಮಾಡ್ತೀವಿ ಎಲ್ಲ ಇಲ್ಲೇ ಇರುತ್ತೆ ಸರ್. ಇದು ಯಾವುದು ನಾನ್ ವೆಜ್ಜಿಗೆ ಯೂಸ್ ಮಾಡೋದೆಲ್ಲ ಮಾಡಲ್ಲ. ಆಮೇಲೆ ತಿರ್ಸೋದಕ್ಕೂ ಇದು ಕೂಡ ವೆಜ್ಗೆ ಸಪ್ರೇಟೆ. ನಾನ್ ವೆಜ್ಗೆ ಸಪ್ರೇಟು, ವೆಜ್ಗೆ ಸಪ್ರೇಟ್. ಇದು ಕೊಡಿ, ಆಮೇಲೆ ವಿಂಗ್ಸ್ ಕೊಡಿ. ಲೆಗ್ ಫೋಟೋ ತಗೋತೀರಾ? ಅಲ್ಲಿ ಲೆಗ್ ರೆಡಿ ಆದಮೇಲೆ ಹೆಂಗೆ ಬರುತ್ತೆ ಅಂತ ಅಲ್ಲಿದೆ ನೋಡಿ. ಪನ್ನೀರ್ ಈ ಥರ ಬರುತ್ತೆ. ಈ ಥರ 8 ಪೀಸ್ ಬರುತ್ತೆ. ಒಂದು ಪ್ಲೇಟ್ಗೆ 100 ರೂಪೀಸು. ಅದ್ರ ಜೊತೆಗೆ ಚೂರು ಏನೋ ಅಂತಾರಲ್ಲ ಊಟಕ್ಕೆ ಉಪ್ಪಿನಕಾಯಿ ಜೊತೆ ಅನ್ನೋದಂಗೆ ಇದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿರ್ತೀವಿ, ಅದ್ರ ಮಜಾ ಕೊಡೋದಕ್ಕೆ. ಅದು ಸೂಪರ್ ಆಗಿರುತ್ತೆ ಸರ್. ಇದು ಒಂದು ಪ್ಲೇಟ್ 100 ರೂಪೀಸ್. ಪನ್ನೀರ್ ನಾನು ಟ್ರೈ ಮಾಡಿದೆ, ಸೂಪರ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಪನ್ನೀರೇ ತಿನ್ನಲ್ಲ, ಬಟ್ ಇಷ್ಟ ಆಯಿತು ಪನ್ನೀರ್ ಗ್ರಿಲ್. ವೆಜ್ ತಿನ್ನೋರೆಲ್ಲ ತುಂಬ ಇಷ್ಟಪಡ್ತಾರೆ ಸರ್. ಇದೆಷ್ಟು ಪೀಸು ಪ್ಲೇಟು? ಇದು ಪ್ಲೇಟು 100 ರೂಪೀಸು 8 ಪೀಸ್ ಬರುತ್ತೆ ಸರ್. ಈ ಥರ ದಪ್ಪ ಪೀಸ್ ಇರುತ್ತೆ. ಯಾವುದೋ ಹೋಟೆಲ್ಗೆ ಹೋಗ್ತೀವಿ, ಚಿಕ್ಕ ಪೀಸ್ಗಳು ಹಾಕ್ತಾರೆ, 140, 160 ಕೊಡ್ತಾರೆ. ಹಿಂಗೆಲ್ಲ ಹಾಕಿದ್ರು 100 ರೂಪೀಸ್ ಅಷ್ಟೇ ಸರ್. ಪೈನಾಪಲ್ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ. ಇದನ್ನ ಏನಂತ? ಇದು ಗ್ರಿಲ್ಡ್ ಪೈನಾಪಲ್ ಅಂತ ಸರ್. ಈ ಥರ 4 ಪೀಸ್ ಬರುತ್ತೆ 50 ರೂಪೀಸ್ಗೆ. ಓನ್ಲಿ 50 ರೂಪೀಸ್ ಅಷ್ಟೇ. 50 ರೂಪೀಸ್ ವರ್ತ್ ಇದೆಯಲ್ಲ? ವರ್ತ್ ಇದೆ, ಆರಾಮಾಗಿ ತಿನ್ಬೋದು. ವೆಜ್ ಅವ್ರಿಗೋಸ್ಕರ ಅಂತಲೇ ಹಾಕಿರೋದು ಸರ್. 50 ರೂಪೀಸ್ ಅಷ್ಟೇ ಇರುತ್ತೆ. ಇದನ್ನು ಫ್ರೈ ಮಾಡ್ತೀರಾ? ಇದನ್ನು ಗ್ರಿಲ್ ಮಾಡಿ ಕೊಡ್ತೀವಿ ಸರ್. ಚೆನ್ನಾಗಿದೆ. ಪೈನಾಪಲ್ ಟ್ರೈ ಮಾಡಬೇಕು ಇವಾಗ. ಮಾಡಿಲ್ಲ ಇನ್ನು. ಬೇರೆ ಬ್ರ್ಯಾಂಡಲ್ಲಿ ಮಾಡಿದ್ವಿ. ಇಲ್ಲಿ ಹತ್ರ ಇದೆ, ದೂರ ಹೋಗ್ತಿದ್ವಿ. ಇವಾಗ ಹತ್ರ ಆಯಿತು ಅಂತ ಒಂದು ಖುಷಿ ಆಗಿದೆ. ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದೆಯಾ? ತೊಗೊಂಡಿದ್ದೀವಿ, ಒಂದು ಲೆಗ್ ಹೇಳಿದ್ದೀವಿ. ವಿಂಗ್ ಚೆನ್ನಾಗಿತ್ತು ಅಂತ ಇವಾಗ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿದೆ. ಓಕೆ. ತುಂಬ ಲೈಕ್ ಕ್ರಿಸ್ಪಿಯಾಗಿ ಪ್ರಾಪರ್ಲಿ ರೋಸ್ಟ್ ಆಗಿದೆ. ಇವನ್ ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನೀವು ಇಲ್ಲಿ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಇಲ್ಲಿ ಈ ಬ್ರಾಂಚ್ ಫಸ್ಟ್ ಟೈಮ್. ಬೇರೆ ಕಡೆ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿದೆ. ಬೇಬಿ ಕಾರ್ನ್ ಇದೆಯಾ? ಏನಂದ್ರೆ ಬೇಬಿ ಕಾರ್ನ್ ಇದೆ. ಆಮೇಲೆ ಬೇಬಿ ಕಾರ್ನ್ ಎಲ್ಲಿಂದ ತರಿಸ್ತೀರ ಅಂತ ಕೇಳಬೇಕು. ಇಲ್ಲಿ ಅವ್ರಿಗೆ ಹಾಕ್ಬೇಕಾದ್ರೆ ಚನ್ನಪಟ್ಟಣದಿಂದ ತರಿಸೋದು. ಚನ್ನಪಟ್ಟಣ ಇಲ್ಲ, ಹೊಲದಿಂದಲೇ ತರಿಸೋದು. ಮಾರ್ಕೆಟಿಗೆ ಹಾಕ್ಬೇಕಾದ್ರೆ ಇಲ್ಲಿ ನಮ್ಗೆ ಸ್ಟಾಕ್ ಎಷ್ಟು ಬೇಕು, 1 kg ದಿನಕ್ಕೆ 2 kg ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ಕೊಡ್ತೀವಿ ಸರ್. ಈ ಥರ 100 ರೂಪೀಸಿಗೆ 8 ಪೀಸ್ ಬರುತ್ತೆ ಸರ್. ಇದು ಕೂಡ ಅಲ್ಲಿ ಗ್ರಿಲ್ಡ್ ಆಗುತ್ತೆ. 100 ರೂಪೀಸ್ ಇದು? 100 ರೂಪೀಸ್ 8 ಪೀಸ್. ಸೀ ಫುಡ್ಸು ಇವತ್ತಿರಲ್ಲ ಸರ್. ವೀಕ್ಲಿ 3 ಡೇಸ್ ಮಾತ್ರ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಟಿಕ್ಕಾಸ್ ಅಂದರೆ 8 ಪೀಸ್ ಬರುತ್ತೆ, ಬೋನ್ಲೆಸ್ ಇರುತ್ತೆ. ಹಾಂ, ಲೆಗ್ ಇಲ್ಲೇ ಅಲ್ಲ ಒಂದಾ? ಹಾಂ. ಸರ್ ಫಸ್ಟು ಮೇನ್ ಚಿಕನ್ ಸರ್, ಟೆಂಡರ್ ಅವರು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ. ವಿಂಗ್ಸು ಸರ್.
ಓಕೆ ಎಷ್ಟು ಪೀಸ್ ಬರುತ್ತೆ ಏನು ಪ್ರೈಸು? ಸರ್ ಇದು 5 ಪೀಸ್ ಬರುತ್ತೆ, 140 ರುಪೀಸ್ ಸರ್. ಇದೇನು ಲಾಲಿಪಾಪಾ? ಹಾಂ, ಇದು ಲಾಲಿಪಾಪ್ ಸರ್. 5 ಪೀಸು ಈ ಥರ 5 ಪೀಸ್ ಬರುತ್ತೆ ಸರ್, ಒಂದು ಪ್ಲೇಟಿಗೆ 5 ಪೀಸ್ ಬರುತ್ತೆ. ಓಕೆ ಇದಕ್ಕೆ ನಾವು ಪ್ಯೂರ್ ಸರ್, ಇದಕ್ಕೇನು ಆಯಿಲ್ ಗೀಲ್ ಏನು ಯೂಸ್ ಮಾಡಲ್ಲ. ಅಲ್ಲಿ ರೋಸ್ಟ್ ಮಾಡ್ಬೇಕಾದ್ರೆ ಮಾತ್ರ ಬಟರ್ ಮಾತ್ರ ಯೂಸ್ ಮಾಡ್ತೀವಿ ಸರ್. ಓಕೆ ಆಯಿಲೇ ಯೂಸ್ ಮಾಡಲ್ಲ? ಆಯಿಲೇ ಯೂಸ್ ಮಾಡೋದು ಸರ್. ಬಟರಲ್ಲೇ ನಾನ್ ಫ್ರೈ ವೆಜ್ಗೆ ಮಾಡೋದು? ಯಾವುದೇ ರೀತಿಯಲ್ಲೂ ಆಯಿಲ್ ಮುಟ್ಟೋದೇ ಇಲ್ಲ ಸರ್. ವೆಜ್ಜಲ್ಲಿ ಟೋಟಲು 4 ಟೈಪ್ ಆಫ್ ವೆರೈಟೀಸ್ ಇರುತ್ತೆ. ನಾನ್ ವೆಜ್ಜಲ್ಲಿ 8 ಟೈಪ್ಸ್ ಆಫ್ ವೆರೈಟೀಸ್ ಇರುತ್ತೆ. ಟೈಮಿಂಗ್ಸ್ ಹೇಳಿ ಶಾಪ್ದು. ಟೈಮಿಂಗ್ಸು ನಮ್ಮ ಶಾಪು ದಿನ 5:30ಗೆಲ್ಲ ಬರ್ತೀವಿ. ಮಂಡೇ ಒಂದು ದಿನ ಮಾತ್ರ ಇರೋದಿಲ್ಲ. 5:30 to 11ವರೆಗೂ ಇರ್ತೀವಿ ಸರ್. ನನ್ನ ಹೆಸರು ಮನು ಅಂತ ಸರ್. ಓಕೆ ಯಾವಾಗ ಶುರು ಮಾಡಿದ್ರಿ ಇದು? ಸರ್ 1 ಮಂತ್ ಆಯಿತು ಸರ್. ಓಕೆ ಏನು ಒಂದು ಮಂತ್ ಆಯಿತು. ಇವತ್ತಿಗೆ 1 ಮಂತ್ ಆಯ್ತಾ? ಓಕೆ ಹೇಗಿದೆ ರೆಸ್ಪಾನ್ಸು? ಸರ್ ತುಂಬ ಚೆನ್ನಾಗಿದೆ ಸರ್. ನಾನು ಅಂದ್ಕೊಂಡೇ ಇರಲಿಲ್ಲ, ಯಾಕಂತಂದರೆ ಈಗ ಎಲ್ಲ ಕಡೆ ಪ್ಲ್ಯಾನ್ ಮಾಡಿದ್ದೆ, ಇಲ್ಲಿ ಹಾಕೋಣ ಅಲ್ಲಿ ಹಾಕೋಣ ಅಂತ. ಎಲ್ಲೂ ವರ್ಕೌಟ್ ಆಗಲಿಲ್ಲ. ಯಾಕೆ ಇಲ್ಲ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಗೊತ್ತಿರೋದ್ರಿಂದ ತಿಳ್ಕೊಂಡು ಇಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ಕ್ರೌಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲ ಹಾಕಿದೆ ಸರ್. ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿದೆ. ದಿನಕ್ಕೆ ನಮಗೇನಿಲ್ಲ ಅಂದರೆ ಒಂದು 15ರಿಂದ 20 ಕೆಜಿ ಸೇಲ್ ಆಗುತ್ತೆ. ಓಕೆ ಏನು ಹೆಸರು ಇಟ್ಟಿದ್ದೀರಾ ಶಾಪ್ಗೆ? ಸರ್ ಸ್ಮೋಕ್ ಔಟ್ ಬಾರ್ಬಿಕ್ಯೂ ಅಂತ. ಸ್ಮೋಕ್ ಔಟ್ ಬಾರ್. ಲೊಕೇಶನ್ ಹೇಳ್ಬೋದಾ ಇದು? ಸರ್ ಲೊಕೇಶನ್ ಏನಿಲ್ಲ, ಇಲ್ಲಿ ಶಿರ್ಕೆ ಸರ್ಕಲಿಂದ ಸ್ವಲ್ಪ ಲೆಫ್ಟ್ ಬಂದರೆ ಇಲ್ಲಿ ಆರೆಂಜ್ ಬಾರ್ ಅಂತ ಇದೆ. ಆರೆಂಜ್ ಬಾರ್ ಆಪೋಸಿಟಲ್ಲೇ ಆಗ್ತದೆ. क्या चाहिए? बटर ये होगा भाई, हॉट एंड स्पाइसी होगा? हाँ दे दो. हाँ सर आइए तो पार्सल पार्सल है.